ಇನ್ನು ಇರಾಕ್ ಮೇಲೆ ಇಸ್ರೇಲ್ ಅಮೆರಿಕ ಭೀಕರ ದಾಳಿ. ಪಿಎಂಎಫ್ ಸೇನಾ ಕಚೇರಿ ಮೇಲೆ ಇಸ್ರೇಲ್ ರಣದಾಳಿಯನ್ನು ನಡೆಸಿದೆ. ಆ ದಾಳಿಯಲ್ಲಿ ಓರ್ವ ಕಮಾಂಡರ್ ಸೇರಿದಂತೆ 6 ಮಂದಿ ಬಲಿಯಾಗಿದ್ದಾರೆ. 5 ದಿನಗಳ ಕದನ ವಿರಾಮವನ್ನೇನೋ ಅಮೆರಿಕ ಘೋಷಣೆ ಮಾಡಿತು, ಆದರೆ ಯುದ್ಧ ನಿಲ್ತಿಲ್ಲ. ಇರಾನ್ ಕೂಡ ಸುಮ್ಮನೆ ಇಲ್ಲ. ಇಸ್ರೇಲ್ ಮೇಲೆ ಮಿಸೈಲ್ಗಳ ಮಳೆಯನ್ನೇ ಸುರಿಸ್ತಾ ಇದೆ. ಇಸ್ರೇಲ್ನ ಟೆಲ್ ಅವೀವ್ ಮೇಲೆ ಇರಾನ್ನ ಅಟ್ಯಾಕ್. ಇರಾನ್ ಮಿಸೈಲ್ ಹೊಡೆದುರುಳಿಸಿತು ಇಸ್ರೇಲ್ ಸೇನೆ. ಯುದ್ಧ ಮುಂದುವರಿತಾ ಇದೆ. ಅಮೆರಿಕ ತಣ್ಣಗಾಗಿದ್ರು, ಇರಾನ್ ಇಸ್ರೇಲ್ ಸುಮ್ಮನಿಲ್ಲ. ಒಂದು ಕಡೆ ಇಸ್ರೇಲ್ ದಾಳಿ, ಅದಕ್ಕೆ ಪ್ರತಿಯಾಗಿ ಇರಾನ್ನಿಂದಲೂ ಕೂಡ ಮಿಸೈಲ್ಗಳ ಸುರಿಮಳೆ ಟೆಲ್ ಅವೀವ್ ಮೇಲೆ. ಇದೆಲ್ಲದರ ನಡುವೆ ಷೇರು ಮಾರುಕಟ್ಟೆಯಲ್ಲಿ ಕೊಂಚ ಚೇತರಿಕೆಯಾಗಿದೆ. ಪಾತಾಳಕ್ಕಿಳಿದಿದ್ದಂತಹ ಸೆನ್ಸೆಕ್ಸ್ 600 ಪಾಯಿಂಟ್ಸ್ ಏರಿಕೆ ಕಂಡಿದೆ. 160 ಪಾಯಿಂಟ್ ಏರಿಕೆ ಕಂಡಿದೆ ನಿಫ್ಟಿ. ಪ್ರತಿನಿತ್ಯ ಶೇರ್ ಮಾರ್ಕೆಟ್ ಇಳಿಕೆಯೇ ಆಗ್ತಾ ಇತ್ತು. ಇವತ್ತು ಕೊಂಚ ಚೇತರಿಕೆ ಕಂಡಿರೋದು ಷೇರುದಾರರಲ್ಲಿ ಸಮಸ್ಯೆ ಒಂದಷ್ಟು ಸಮಾಧಾನ ತರ್ತಾ ಇದೆ. 160 ಪಾಯಿಂಟ್ಸ್ ಏರಿಕೆಯನ್ನು ಕಂಡಿರುವಂಥದ್ದು ನಿಫ್ಟಿ ಮತ್ತು 600 ಪಾಯಿಂಟ್ ಏರಿಕೆ ಕಂಡಿದೆ ಸೆನ್ಸೆಕ್ಸ್. ಕೊಂಚ ಚೇತರಿಕೆ. ಯುದ್ಧದ ಕಾರ್ಮೋಡದಿಂದಾಗಿ ಪ್ರತಿನಿತ್ಯ ಇಳಿಕೆಯಾಗ್ತಾ ಇದ್ದಂತಹ ಷೇರು ಮಾರುಕಟ್ಟೆ ಕೊಂಚ ಚೇತರಿಕೆ ಕಂಡಿರೋದು ಸಮಾಧಾನ ತರ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, 5 ದಿನಗಳ ಕದನ ವಿರಾಮವನ್ನ US ಘೋಷಣೆ ಮಾಡಿತು, ಆದರೆ ಯುದ್ಧ ಮಾತ್ರ ನಿಲ್ತಾ ಇಲ್ಲ. ಇದೆಲ್ಲದರ ನಡುವೆ ಶೇರ್ ಮಾರ್ಕೆಟ್ನಲ್ಲಿ ಆಗಿರುವಂತಹ ಕೊಂಚ ಚೇತರಿಕೆ ಒಂದಿಷ್ಟು ಸಮಾಧಾನ ತರ್ತಾ ಇದೆಯಾ? ಒಂದು ಕಡೆ ಯುದ್ಧ, ಮತ್ತೊಂದೆಡೆ ಈ ಮಾರ್ಕೆಟ್ ಯಾವ ರೀತಿಯಲ್ಲಿ ತಾಳಮೇಳ ಅಂತ? ಪ್ರತಿಮಾ, ಇವತ್ತಿನ ಮಾರ್ಕೆಟ್ ಇನ್ನೂ ಹೆಚ್ಚಿನದಾಗಿ ಏರಬೇಕಾಗಿತ್ತು, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಚೇತರಿಕೆಯನ್ನ ಕಾಣಬೇಕಾಗಿತ್ತು. ಆದರೆ ಟ್ರಂಪ್ ಅವರು ಕೊಟ್ಟಂತಹ ಒಂದು ಟ್ವೀಟ್ ಏನಿದೆ, ಇದರಿಂದ ಭಾರತೀಯ ಷೇರು ಮಾರುಕಟ್ಟೆ ಆಗಿರ್ಬೋದು, ಬೇರೆ ಬೇರೆ ದೇಶಗಳ ಷೇರು ಮಾರುಕಟ್ಟೆಯಲ್ಲಿ ಬಹಳಷ್ಟು ಚೇತರಿಕೆಯನ್ನ ಜನರು ನಿರೀಕ್ಷೆ ಮಾಡಿದ್ರು, ಹೂಡಿಕೆದಾರರು ನಿರೀಕ್ಷೆ ಮಾಡಿದ್ರು. ಅದಾದ ನಂತರ ಇರಾನ್ ಕೊಟ್ಟಂತಹ ತಿರುಗೇಟ್ ಇದೆಯಲ್ಲ, ಇದರಿಂದ ಇವತ್ತು ಜಾಸ್ತಿ ಏರ್ಬೇಕಾಗಿದ್ದಂಥ ಮಾರುಕಟ್ಟೆ ಒಂದು ಕೊಂಚ ಚೇತರಿಕೆಯನ್ನ ಕಂಡಿರುವಂತಹದ್ದು. ಅಂದ್ರೆ ಅಮೆರಿಕ ಹಾಗೂ ಇರಾನ್ ನಡುವಿನ ಯುದ್ಧ ಏನಿದೆ, ಇದು ಸದ್ಯಕ್ಕೆ ಮುಗಿಯುವ ಹಂತ ಕಾಣ್ತಿಲ್ಲ ಅನ್ನುವಂತಹದ್ದು ಹೂಡಿಕೆದಾರರಿಗೂ ಭಯ ಶುರುವಾಗಿರುವಂತಹದ್ದು. ಈಗ ಟ್ರಂಪ್ ಟ್ವೀಟ್ ಮಾಡಿದ ಬೆನ್ನಲ್ಲೇ, ಅಂದ್ರೆ ಸಂಧಾನ ಆಗ್ತಿದೆ, ಮಾತುಕತೆ ನಡೀತಾ ಇದೆ, 5 ದಿವಸಗಳ ಕಾಲ ದಾಳಿಯನ್ನ ಮುಂದೂಡಿದ್ದೇವೆ ಅನ್ನುವಂಥ ಟ್ವೀಟ್ ಅನ್ನ ಮಾಡಿದ್ರಲ್ಲ, ಇದಕ್ಕೆ ವ್ಯತಿರಿಕ್ತವಾದಂತಹ ಹೇಳಿಕೆಗಳನ್ನ ಇರಾನ್ ಕಡೆಯಿಂದ ಬಂತು. ಅಂದ್ರೆ ಯಾವುದೇ ರೀತಿಯಾದಂತಹ ಮಾತುಕತೆಗಳು ನಡೆದಿಲ್ಲ, ಅಮೆರಿಕ ಹಾಗೂ ಇರಾನ್ ಜೊತೆ ಮಾತುಕತೆ ಮಾಡಿದ್ದೀವಿ ಅನ್ನುವಂಥದ್ದು ಇದು ಸುಳ್ಳು, ಮತ್ತೆ ಟ್ರಂಪ್ ಒಂಥರ ವಿದೂಷಕ ಇದ್ದ ಹಾಗೆ, ಟ್ರಂಪ್ ಮಾತನ್ನ ನಂಬೇಡಿ, ಇದು ಕೇವಲ ಮಾರುಕಟ್ಟೆಯಲ್ಲಿ ಏರುಪೇರು ಮಾಡ್ಲಿಕ್ಕೆ ಅಷ್ಟೇ ಇವರ ಹೇಳಿಕೆಗಳು ಸೀಮಿತ ಆಗಿವೆ, ತೈಲ ಮಾರುಕಟ್ಟೆಯಲ್ಲಿ ಬೆಲೆಯನ್ನ ಇಳಿಸ್ಲಿಕ್ಕೆ ಮಾತ್ರ ಟ್ರಂಪ್ ಈ ರೀತಿಯಾದ ಹೇಳಿಕೆ ಕೊಟ್ಟಿದ್ದಾರೆ, ಯಾವುದೇ ರೀತಿಯ ಯುದ್ಧ ನಿಲ್ಲಿಸುವಂತ ಯಾವುದೇ ರೀತಿಯಾದಂತಹ ಕಥೆಗಳು ನಡೆದಿಲ್ಲ ಅನ್ನುವಂಥದ್ದು ಹೇಳಿಕೆಗಳನ್ನು ಕೊಟ್ರಲ್ಲ, ಆಗ ಹೂಡಿಕೆದಾರರಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಅಂದ್ರೆ ವಿಶ್ವಾಸ ಬಂದಿಲ್ಲ ಮಾರುಕಟ್ಟೆ ಮೇಲೆ. ಹಾಗಾಗಿ ಇವತ್ತು ಸ್ವಲ್ಪ ಮಟ್ಟಿಗೆ ಏರಿಕೆಯನ್ನ ಕಂಡಿರುವಂತಹದ್ದು. ಭಾರತದ ನಿಫ್ಟಿ 165 ಪಾಯಿಂಟ್ಸ್ ಏರಿಕೆಯನ್ನ ಕಂಡಿದೆ, ಮತ್ತೆ ಸೆನ್ಸೆಕ್ಸ್ 600 ಪಾಯಿಂಟ್ಸ್ ಏರಿಕೆಯನ್ನ ಕಂಡಿರುವಂತಹದ್ದು. ಬ್ಯಾಂಕ್ ನಿಫ್ಟಿ ಕೂಡ 600ರ ಆಸುಪಾಸಿನಲ್ಲಿ ಏರಿಕೆಯನ್ನ ಕಂಡಿರುವಂತಹದ್ದು. ಅಂದ್ರೆ ಮಾರುಕಟ್ಟೆ ಮೇಲೆ ಜನರಿಗೆ ಇನ್ನೂ ಕೂಡ ವಿಶ್ವಾಸ ಬರ್ತಿಲ್ಲ, ಹೂಡಿಕೆಗಳನ್ನ ವಾಪಸ್ ತೆಗೆದುಕೊಳ್ತಾ ಇರುವಂತಹದ್ದು. ಇನ್ನು ಬಹು ಮುಖ್ಯವಾಗಿ ಇಂತಹ ಮಾತುಕತೆಗಳು ನಡೀತಾ ಇದ್ದಾವೆ ಅನ್ನುವಂತಹ ಬೆನ್ನಲ್ಲೇ ಇಸ್ರೇಲ್ ನಿರಂತರವಾದಂತಹ ದಾಳಿಯನ್ನ ಇರಾನ್ ಮೇಲೆ ಮಾಡ್ತಿದೆ. PMF ಕಚೇರಿಗಳ ಮೇಲೆ ದಾಳಿ ಮಾಡ್ತಿರುವಂತಹದ್ದು. ಪಾಪ್ಯುಲರ್ ಮೊಬಿಲೈಸೇಷನ್ ಫೋರ್ಸ್ ಏನಿದೆ, ಇರಾನ್ ನಲ್ಲಿ ಇರತಕ್ಕಂತಹ ಒಂದು ಇರಾನ್ ಮಿಲಿಟರಿಯ ಒಂದು ಅಂಗಪಡೆ, ಅಂದ್ರೆ ಅರೆಸೇನಾ ಪಡೆ, ಇದರ ಮೇಲೂ ಕೂಡ ಈಗ ಇಸ್ರೇಲ್ ದಾಳಿಯನ್ನ ಮಾಡ್ತಿರುವಂತಹದ್ದು. ಶಿಯಾ ಗ್ರೂಪ್ ನ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಫೋರ್ಸ್ ನಲ್ಲಿ ಇರುವಂತಹದ್ದು. ಇದನ್ನೇ ಟಾರ್ಗೆಟ್ ಮಾಡಿ ಈಗ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇದೆ. ಒಂದು ಕಡೆ ತೈಲ ಘಟಕಗಳನ್ನ ಗುರಿಯಾಗಿರಿಸಿಕೊಂಡು ದಾಳಿಯನ್ನ ಮಾಡ್ತು, ನ್ಯೂಕ್ಲಿಯರ್ ಘಟಕಗಳನ್ನ ಗುರಿಯಾಗಿರಿಸಿಕೊಂಡು ದಾಳಿಯನ್ನ ಮಾಡ್ತು. ಈಗ ಸೇನೆಯ ಮುಖ್ಯ ಕಚೇರಿಗಳು ಎಲ್ಲೆಲ್ಲಿದ್ದಾವೆ, ಮತ್ತೆ ಇರಾನ್ ಮಿಲಿಟರಿಗೆ ಪ್ರಮುಖವಾಗಿ ಅರೆಸೇನಾ ಪಡೆಗಳು ಯಾವ್ಯಾವೆಲ್ಲ ಸಹಾಯಕ ಮಾಡ್ತಿದೆ, ಇದ್ರ ಮೇಲೆ ಕೂಡ ಈಗ ದಾಳಿಯನ್ನ ಮಾಡ್ತಾ ಇರುವಂತ ಇಸ್ರೇಲ್. ಮತ್ತೆ ಅಷ್ಟೇ ಪ್ರತಿ ದಾಳಿಯನ್ನ, ಅಷ್ಟೇ ರೀತಿಯಾದಂತ ಎದುರೇಟನ್ನ ಇರಾನ್ ಕೂಡ ಕೊಡ್ತಾ ಇದೆ. ಟೆಲ್ ಅವೀವ್ ಮೇಲೆ ಕ್ಷಿಪಣಿಗಳ ಮಳೆಯನ್ನ ಇರಾನ್ ಗರಿತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಹರೀಶ್.